ಸರ್ ನೋಡ್ರಿ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೇನು ಬಡತನನೇ ಇಂಪಾರ್ಟೆಂಟ್. ನಾನು 2008ರಾಗ ನಮ್ಮಮ್ಮ ಎಲ್ಲೇನೋ ನೌಕರಿ ಬೇಕಪ್ಪ, ನಿನ್ಗ ನೌಕರಿ ತಗೊಲೇಬೇಕು, ನೀನು ಎಷ್ಟನ್ನ ಖರ್ಚಾಗ್ಲಿ ನಾನು ಮಾಡ್ತೀನಿ. ಮನೆಗೆ ನೋಡಿದ್ರೆ ಊಟನಿಲ್ಲ ಆ ಸಂದರ್ಭದಲ್ಲಿ. ಅವಾಗ ಕೋಚಿಂಗ್ ಹೋಗ್ಬೇಕು, ಧಾರವಾಡಿಗೆ ಹೋಗ್ಬೇಕು, ಹೋಗಿ ನೀನು ಧಾರವಾಡಿಗೆ ಯಾರೋ ಹೇಳಿದ್ರನ್ ಸರ್, ಅದಕ್ಕೆ ನಾ ಓದ್ತೀನಿ, ನಮ್ ದುಡ್ಡು ಬೇಕಲ್ಲ ಅಂತಂದ್ರು. ಅವಾಗ ನಮ್ಮಮ್ಮ ಆಯ್ತು ದುಡ್ಡು 10,000 ರೂಪಾಯಿ ಕೊಟ್ಲು. 10,000 ರೂಪಾಯಿ ನಮ್ನ ಕೊಟ್ಟ ತಕ್ಷಣನೇ ನಾನು ಧಾರವಾಡಿಗೆ ಹೋದೆ ಸರ್, ಯಾವ್ದೋ ಕೋಚಿಂಗ್ ಸೆಂಟ್ರಿಗೆ 2008ರಾಗ ಸರ್. ಅಲ್ಲಿ ಹೋಗಿ ಆಲೋಚನೆ ಮಾಡಿದ್ದೀನಿ ಸರ್, ನಮ್ಮ ಅಮ್ಮನ ಕಾಲಕ್ಕೆ ಚಪ್ಪಲಿನೇ ಇಲ್ಲ, ಈಗ ನಾನು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬಾರ್ದು. ಅವಾಗ ಓದಕ್ ಸ್ಟಾರ್ಟ್ ಮಾಡಿದೆ ಸರ್. ಓದಿ ನಮ್ಮಮ್ಮ ಒಂದ್ ಮಾತು ಹೇಳಿದ್ ಸರ್, ಈಗ ನೋಡಪ್ಪ ಎಷ್ಟು ಕಷ್ಟ ಪಡಕತ್ತಿದಿ, ಮುಂದೆ ನಮ್ಮಷ್ಟು ಬಡವ್ರು, ನಮ್ಗಿಂತ ಬಡವ್ರು ಬಹಳಷ್ಟು ಜನ ಇದಾರ, ಬಟ್ ಏನೋ ಒಂದು ಮಾಡ್ಬೇಕು, ನೀನ್ ಏನ್ ಮಾಡ್ತಿದ್ ಗೊತ್ತಿಲ್ಲ, ನನಗೆ ಏನ್ ಕೊಡಕೋಬೇಡ, ಒಟ್ಟು ಏನ್ ಮಾಡ್ತಿದ್ ಮಾಡು, ಒಟ್ಟು 4 ಮಂದಿಗೆ ಒಳ್ಳೇದ್ ಮಾಡು, ಇಷ್ಟ ಹೇಳಿದ್ರು. ಮತ್ತೆ ಪಾಠ ಮಾಡ್ಬೇಕು ಹುಡುಗರಿಗೆ ಹೆಂಗನ ಮಾಡಿ, ಯಾಕಂದ್ರೆ ಈಗ ನಾನು ಒಂದು ಒಪ್ಪತ್ತು ಊಟ ಹಾಕಿದ್ರಿ ಅವತ್ತಿ ಪೂರ್ತಿ ಆದದ, ಬೈಟ್ ನಾನು ಏನಾರ ಪಾಠ ಮಾಡಿ ಒಂದು ಹುಡುಗನಿಗೆ ನೌಕರಿ ಬರಂಗ್ ಮಾಡಿದ್ರಿ ಅವ್ರ ಮನೆಗೆಲ್ಲ ಊಟ ಮಾಡ್ತಾರ ಅಂತ ಈ ಒಂದು